ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ. ಈಗ ನಾನು ಫ್ರೂಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಪರಂಗಿ ಕಾಯಿ ತೊಗೊಂಡು ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ಬೀಜ ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಒಂದು ಬಟ್ಲು ಕಾಯಿಗೆ 2 ಬಟ್ಲು ನೀರನ್ನು ಹಾಕಿಬಿಟ್ಟು ಅದನ್ನು 50% ಬೇಯಿಸ್ಕೊಬೇಕು. ಬೆಂದಾದ ನಂತರ ಅದನ್ನು ನೀರು ಸಪ್ರೇಟು ಕಾಯಿ ಸಪ್ರೇಟು ಮಾಡ್ಕೊಬೇಕು. ನಂತರ ಒಂದು ಬೌಲ್ ಸಕ್ಕರೆಗೆ ಅರ್ಧ ಬೌಲು ನೀರನ್ನು ಹಾಕಿಬಿಟ್ಟು ಸಕ್ಕರೆ ಕರಗಿಸ್ಕೋಬೇಕು. ಕರಗಿದ ನಂತರ ಇದು ಬೇಯಿಸ್ಕೊಂಡಿರೋಂಥ ಪರಂಗಿ ಪೀಸ್ಗಳನ್ನು ಸಹ ಹಾಕಿಬಿಟ್ಟು ಸಕ್ಕರೆ ಪಾಕದಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಬೇಕು. ಬೆಂದಾದಮೇಲೆ ಇದಕ್ಕೆ ಬೀಟ್ರೋಟ್ ರಸನ ಹಾಕಬೇಕು. ನಾವು ಕಲ್ಲರ್ ಹಾಕ್ಬೋದು, ಆದರೆ ನಾನಿಲ್ಲಿ ಕಲ್ಲರ್ ಉಪಯೋಗಿಸಿಲ್ಲ, ಬೀಟ್ರೋಟ್ ರಸನ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಬಿಟ್ಟಾದ ನಂತರ ಅದೆಲ್ಲ ಹೀರ್ಕೊಂಡಿರುತ್ತೆ ಕಲ್ಲರು. ನಂತರ ಒಂದು ಪ್ಲೇಟ್ಗೆ ತೆಗೆದ್ಬಿಟ್ಟು ಹಾರಾಕ್ಬಿಡಬೇಕು. ನೈಟ್ ಪೂರ್ತಿ ಹಾರ್ಕೊಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಡ್ರೈ ಆಗಿರುತ್ತೆ. ಇದನ್ನು ಐಸ್ ಕ್ರೀಮ್ಗಳಿಗೆ, ಯಾವ್ದಾನ ಸ್ವೀಟು ಫಲೂಡಗಳಿಗೆಲ್ಲ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲೆ ಟ್ರೈ ಮಾಡಿ ನೋಡಿ. ಕಲ್ಲರ್ ಇಲ್ದಲೇ ಇದನ್ನು ಮಕ್ಕಳು ಸಹ ಆರಾಮಾಗಿ ತಿನ್ಕೋಬೋದು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.